ಎರಡು ಅಕ್ಷರಗಳ ದಯವಿಟ್ಟು ಇಳಿಯಪ್ಪ, ದಯವಿಟ್ಟು ಇಳಿ. ಎರಡು ಅಕ್ಷರಗಳ ಅಭಿವೃದ್ಧಿಯ, ಈ ದೇಶದ ಅಭಿವೃದ್ಧಿಯ ಮಂತ್ರವನ್ನ ಹೇಳ್ಕೊಡ್ತೇನೆ. ಹೇಳ್ತೀರಾ? ಹೇಳ್ತೀರೇನಪ್ಪ? ಮೋದಿ 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 ಮೋದಿ. ಕೆಲವು ನಾಯಕರುಗಳು ಹೇಳುತ್ತಾರೆ ಅಂತ ಅಭಿವೃದ್ಧಿಯ ಹರಿಕಾರರು, ವಿಶ್ವ ನಾಯಕರು. ಗಾಡಿ ನಿಲ್ಲಿಸ್ರಿ. ಕಾಂಗ್ರೆಸ್ ಪಕ್ಷದ ನಾಯಕರು ಆಗ್ತಾರೆ. ಯಾರು ಇದು? ಸರ್ ಫ್ಲಾಗ್ ಇಡ್ಸಕ್ಕೆ ಯಾರು ದಯವಿಟ್ಟು ಮೂವ್ ಮಾಡಬೇಡಿ. ಏನೋ ಮುಂದೆಗಡೆ ಫ್ಲಾಗ್ ಇಡ್ಸೋಣ ಇವರು. ಸರ್ ಏನು ಕಾಣಿಸಿಲ್ಲ. ಈ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಸರ್ ಏನು ಕೇಳ್ತಿಲ್ಲ. ನಮ್ಮ ಕನ್ನಡದ ಮಣ್ಣಿನ ಮಗರು ಇದುವರೆಗೂ ಒಬ್ಬೇ ಒಬ್ಬ ಕನ್ನಡಿಗರಾಗಿ ದೇಶದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ವಿಶ್ವ ನಾಯಕ ಶ್ರೀ ನರೇಂದ್ರ ಮೋದಿಯವರು, ಇಬ್ರು ದಿಗ್ಗಜರು, ರಾಜಕೀಯ ದಿಗ್ಗಜರು, ಇವರಿಬ್ಬರ ಸಮಾಗಮ ಆಗಿದೆ. ಈ ಸಮಾಗಮ ರಾಜ್ಯದ ಮಾತ್ರ ಅಲ್ಲ, ದೇಶದಲ್ಲೇ ಒಂದು ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ. ಹಾಗಾಗಿ ಬಂಧುಗಳೇ, ಮಾನ್ಯ ಕುಮಾರಣ್ಣವರು ಅವ್ರು ಹೇಳ್ತಾರೆ ಮಾತೃ ಹೃದಯವನ್ನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರೆ. ಅವ್ರ ಕಾಲದಲ್ಲಿ ರೈತರ, ಮಹಿಳೆಯರ, ಯುವಕರ ಏಳಿಗೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಸುಮ್ಮನೆ ಬೂಟಾಟಿಕೆಗೆ ಅವರು ಜನಸ್ಪಂದನೆ ಮಾಡ್ತಾ ಇರಲಿಲ್ಲ. ಸುಮಾರು 36 ಗಂಟೆಗಳು, 24 ಗಂಟೆಗಳು ಸತತವಾಗಿ ಜನರನ್ನ ನೋಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರು. ಇವತ್ತು NDA ಮೈತ್ರಿಕೂಟದ ಎಲ್ಲ ಅಭ್ಯರ್ಥಿಗಳು ಕೂಡ ಇವತ್ತು ಇಡೀ ದೇಶದಲ್ಲಿ ಎಷ್ಟು ಸ್ಥಾನ ಬರುತ್ತೆ ಈ ಬಾರಿ ಅಂತ ಹೇಳಿದರೆ 400 ಮೀರಿ ಅಂತ ಹೇಳ್ಬೇಕು. ಈ ಬಾರಿ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರನ್ನ 2014ರಲ್ಲಿ ಇನ್ನೂ ಪ್ರಧಾನಮಂತ್ರಿಗಳಾಗಿರ್ಲಿಲ್ಲ, ಆದರೆ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಆಗಿದ್ರು. ಅವಾಗ ಕಾಂಗ್ರೆಸ್ನ ನಾಯಕರು ಹೇಳಿದ್ರು, ಇವರೇನ್ರಿ ಚಾಯ್ವಾರ ಅಂದ್ರು, ಟೀ ಮಾರೋರ್ ಮಗ ಅಂದ್ರು. ಅವಾಗ ಇಡೀ ದೇಶದ ಜನರು ಏನ್ ಮಾಡಿದ್ರು, ಚಾಯ್ ಪೇ ಚರ್ಚಾ ಅನ್ನುವಂತ ಕಾರ್ಯಕ್ರಮ ಮಾಡಿ ಇಡೀ ದೇಶದಲ್ಲಿ ಮತ್ತೆ ಮೊದಲನೇ ಸಲ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಿದ್ರು. 2019ರಲ್ಲಿ ಎರಡನೇ ಸಲ ಪ್ರಧಾನಮಂತ್ರಿಗಳಾದಾಗ ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಸಂಪತ್ತನ್ನ, ಬಡವರ ಏನಿವತ್ತು ಸಂಪತ್ತನ್ನ ನಾನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದೇನೆ, ನಾನೊಬ್ಬ ಚೌಕಿದಾರ ಅಂತಂದ್ರು. ಆದರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಅವರು ಚೌಕಿದಾರ ಅಲ್ಲ, ಚೌಕಿದಾರ್ ಚೋರ್ ಅಂತ ಹೇಳಿದ್ರು. ಆದ್ರೆ ಜನರು ಇವತ್ತು ಚೌಕಿದಾರ, ನಾನು ಕೂಡ ಚೌಕಿದಾರ ಅಂತೇಳಿ ಇಡೀ ದೇಶದಲ್ಲಿ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದಿದ್ದಾರೆ. ಈಗ ಮೊನ್ನೆ 24ರಲ್ಲಿ ಮೊನ್ನೆ ಅವರಿಗೆ ಕುಟುಂಬ ಇಲ್ಲ, ಪರಿವಾರ ಇಲ್ಲ ಮೋದಿಗೆ ಅಂತ ಹೇಳಿದ್ರು.
ಆದರೆ ಇವತ್ತು ಇಡೀ ದೇಶದ ಕೋಟ್ಯಾಂತರ ಜನ ನಾನು ಮೋದಿಯವರ ಪರಿವಾರ ಅಂತ ಹೇಳಿದ್ದಾರೆ. ಇವತ್ತು ಮಾನ್ಯ ಬಂಧುಗಳೇ, ಇವತ್ತು ನಾನು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದೇನೆ. ಇದು ಕೇವಲ ಕಾಗದ ಪತ್ರ ಅಲ್ಲ, ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಕಾಸದ ಸಂಕಲ್ಪದ ಪ್ರತಿಜ್ಞೆ. ಹೊಸ ಬೆಂಗಳೂರಿನ ವಿಕಾಸದ ಪ್ರತಿಜ್ಞೆ. ಇಡೀ ಬಯಲು ಸೀಮೆಯ ರೈತರ ಅಭ್ಯುದಯಕ್ಕೆ ನಾಂದಿ ಆಡುವಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಹಾಗಾಗಿ ಬಂಧುಗಳೇ, ಇವತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾನ್ಯ ಯಡಿಯೂರಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರರವರು, ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಆರ್ ಅಶೋಕ್ರವರು, ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪ್ರವಾಸ ಮಾಡೋರಿದ್ದಾರೆ. ಇವರೆಲ್ಲ ಬಂದು ನಮ್ಮ ಸರ್ಕಾರದಲ್ಲಿ ಏನ್ ಕಾರ್ಯಕ್ರಮ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇವತ್ತು ನಮಗೆಲ್ಲ ಗೊತ್ತಿದೆ, ಈ ಕಾಂಗ್ರೆಸ್ ಸರ್ಕಾರ ಕಳೆದ 10 ತಿಂಗಳಲ್ಲಿ ಬಂದ ಮೇಲೆ ಎಲ್ಲ ಕಿತ್ಕೊಳ್ತಾ ಇದೆ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಮಾನ್ಯ ನರೇಂದ್ರ ಮೋದಿ ಅವರು 6,000 ಕೊಟ್ರು. ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಾವು 4,000 ಕೊಟ್ವಿ. ಈಗ ಕಾಂಗ್ರೆಸ್ ಬಂದ್ಮೇಲೆ ಏನ್ ಮಾಡಿದ್ರು? ಕಿತ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಹಾಲು ಉತ್ಪಾದಕರ ಪ್ರೋತ್ಸಾಹ ಧನವನ್ನ 8 ತಿಂಗಳಾಗಿದೆ, 1 ರೂಪಾಯಿ ಇವತ್ತು ಹಾಲು ಉತ್ಪಾದಕರಿಗೆ ಕೊಟ್ಟಿಲ್ಲ. ಕುಮಾರಣ್ಣವರು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾಡಿದರು. ಈ ನಿಮ್ಮ ಚಿಕ್ಕಬಳ್ಳಾಪುರದ ಮಣ್ಣಿನ ಮಗ ಚಿಕ್ಕಬಳ್ಳಾಪುರದಲ್ಲಿ 2 ವೈದ್ಯಕೀಯ ಕಾಲೇಜನ್ನ ಮಾಡಿಕೊಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇನೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನ, ನಮ್ಮ ಸರ್ಕಾರದಲ್ಲಿ ಮಾಡಿದಂತ ಹಾಲು ಒಕ್ಕೂಟವನ್ನ ಕಾಂಗ್ರೆಸ್ ಬಂದ ಮೇಲೆ ರದ್ದು ಮಾಡಿದೆ, ಹಿಂತೆಗೆದುಕೊಂಡಿದೆ. ಇದು ನಮ್ಮ ಜಿಲ್ಲೆಯ ರೈತರ ಸ್ವಾಭಿಮಾನಕ್ಕೆ ಕೊಳ್ಳಿ ಪೆಟ್ಟನ್ನ ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಭಾಗಕ್ಕೆ ಬಯಲುಸೀಮೆಗೆ ಬಹಳ ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆ ಅದು ಶಾಶ್ವತವಾಗಿರ್ತಕ್ಕಂಥ ನೀರಾವರಿ. ಅದು ಮಾನ್ಯ ಕುಮಾರಣ್ಣವರು ನಾವು ಸೇರಿದ್ರೆ 100ಕ್ಕೆ 100 ಬಯಲುಸೀಮೆಗೆ ನೀರನ್ನ ನಾವು ತರ್ತೇವೆ. ಇವತ್ತು ಏನು HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ ಮಾಡಿದ್ದೇವೆ, ಇದಕ್ಕೆ 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಸರ್ಕಾರದಲ್ಲಿ ಬಜೆಟ್ ನಲ್ಲಿ ಇಟ್ಟಿದ್ವಿ. ಅದನ್ನು ಕೂಡ ಈ ಬಾರಿ ಅವರು ರದ್ದು ಮಾಡಿದ್ದಾರೆ. ಹಾಗಾಗಿ ಬಂಧುಗಳೇ, ದೇಶದ ಸಮಸ್ಯೆ ಬಗ್ಗೆ ಅವರು ಮಾತಾಡಿಲ್ಲ, ನೆನೆ ರಾಜ್ಯದ ಸಮಸ್ಯೆ ಮಾತಾಡಿಲ್ಲ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ಲ. ಕೇವಲ ವ್ಯಕ್ತಿಯ ನಿಂದನೆಯನ್ನ ಮಾಡಿದ್ದಾರೆ, ವ್ಯಕ್ತಿಗೆ ಅಪಪ್ರಚಾರ ಮಾಡುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಅವರೇ ಒಪ್ಕೊಂಡಿದ್ದಾರೆ, ನಮ್ಮ ಹತ್ರ ಸರ್ಕ್ ಏನೂ ಇಲ್ಲ, ಅಭಿವೃದ್ಧಿ ಮಾಡಿಲ್ಲ, ಹಾಗಾಗಿ ನಮ್ಮ ಹತ್ರ ಸರ್ಕ್ ಇಲ್ಲ. ಅದಕ್ಕೆ ಸುಧಾಕರ್ ಅವ್ರ ಬಗ್ಗೆ ಮಾತಾಡೋದು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸುಧಾಕರ್ನ ಬೈಯೋದು ಅಪಮಾನ ಮಾಡೋದು. ಆದರೆ ನಾನು ಒಬ್ಬ ಕೃಷಿಕ ಕುಟುಂಬದಿಂದ ಬಂದಿದ್ದೇನೆ, ಒಬ್ಬ ಸಾಮಾನ್ಯ ರೈತನ ಮನೆಯಲ್ಲಿ ಹುಟ್ಟಿ ಬಂದಿದ್ದೇನೆ. ನಮ್ಮ ತಂದೆ ಮೇಷ್ಟ್ರಾಗಿದ್ರು, ಹೆಮ್ಮೆ ಇದೆ. ಅದನ್ನು ಕೂಡ ಲಘುವಾಗಿ ಮಾತನಾಡಿದ್ದಾರೆ. ಏನೇನು ಮಹಾ ಮೇಷ್ಟ್ರ ಮಗ ಅಂತ. ಹೌದ್ರಿ, ನಾನು ಮೇಷ್ಟ್ರ ಮಗ. ಮೇಷ್ಟ್ರಾದವರು ಸಮಾಜವನ್ನ ತಿದ್ದೋ ಕೆಲಸ ಮಾಡುವಂತ ಅಂತ ತಂದೆಗೆ ಹುಟ್ಟಿದ್ದೇನೆ, ಹೆಮ್ಮೆ ಇದೆ ಅಂತ ಹೇಳ್ತೇನೆ. ಇವತ್ತು ನಮ್ಮ ತಾತವರು 80 ವರ್ಷ ಪ್ರಾಯದಲ್ಲಿ ಕೂಡ ಅವತ್ತು ಟಿಲ್ಲರ್ ಇರಲಿಲ್ಲ, ಟ್ರಾಕ್ಟರ್ ಇರಲಿಲ್ಲ. ಸ್ವಂತ ಉಳಿಮೆಯನ್ನ, ನೇಗಿಲು ಉಳಿಮೆಯನ್ನ ಅವರೇ ಮಾಡ್ತಾ ಇದ್ರು. ಅಂತ ಕುಟುಂಬದಿಂದ ಬಂದಿದ್ದೇನೆ. ಇವತ್ತು ಈ ಕ್ಷೇತ್ರದಲ್ಲಿ, ಈ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಇವತ್ತು
ಜೀವನದಲ್ಲಿ ಒಂದು ಗ್ಲಾಸ್ ನೀರನ್ನ ಕೊಟ್ಟು ಪಾಪಕ್ಕೆ ಹೋಗದೆ ಇರುವಂತವರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಬಂದಿದ್ದಾರೆ. ಇವತ್ತು ಈ ರೈತರಿಗೆ 22,000 ಸೈಟ್ಗಳನ್ನ ಬಡವರಿಗೋಸ್ಕರ ಬಹುಶಃ ರಾಜ್ಯದಲ್ಲಿ ಯಾರು ಮಾಡಿಲ್ಲ. 22,000 ಸೈಟ್ಗಳನ್ನ ಕೊಟ್ಟಿದ್ದೇನೆ. ಈಗಾಗಲೇ 11,000 ಸೈಟ್ಗಳು ಅವರಿಗೆ ಪಾಣಿಯನ್ನ ಖಾತೆಯನ್ನ ಕೊಡುವಂತ ಕೆಲಸ ಮಾಡಿದ್ದೇವೆ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಾಡಪ್ರಭು ಕೆಂಪೇಗೌಡರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ. ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರನ್ನ ಪ್ರೀತಿಯಿಂದ ನೋಡಿದ್ದೇನೆ, ಸಮನಾಗಿ ನೋಡಿದ್ದೇನೆ. ಕಳೆದ 10 ವರ್ಷದಲ್ಲಿ ಎಂದೂ ನಾನು ಜಾತಿಯನ್ನು ಮಾಡಿಲ್ಲ. ಆದ್ರೆ ಇವತ್ತು 23ರಲ್ಲಿ ಜಾತಿಯೇ ಇವತ್ತು ಬಂಡವಾಳವನ್ನು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನನ್ನನ್ನ ಜಾತಿಯಿಂದ ನೋಡ್ಲಿಕ್ಕೆ ಹೋಗ್ಬೇಡಿ. ಇರ್ಬೋದು ನಾನು ಒಕ್ಕಲುತನದಲ್ಲಿ ಹುಟ್ಟಿದ್ದೇನೆ. ಇವತ್ತು ನಮಗೆ ಹೇಳ್ಕೊಡುವಂಥದ್ದು ಒಬ್ಬ ಒಕ್ಕಲಿಗ ಎಲ್ಲ ಸಮುದಾಯಗಳನ್ನ ಜೊತೆಗೆ ಕರ್ಕೊಂಡು ಹೋಗುವಂತವನೇ ನಿಜವಾದಂತ ಅನ್ನದಾತ ಒಕ್ಕಲಿಗ. ಆ ರೀತಿ ನಾನು ನಂಬಿರ್ತಕ್ಕಂಥ ಭಗವಂತನ ಮೇಲೆ ಪ್ರಮಾಣ ಮಾಡಿ ಈ ಕ್ಷೇತ್ರದ ಎಲ್ಲ ಮತದಾರರನ್ನು ಸಮಾನವಾಗಿ ನೋಡುವಂತ ಕೆಲಸ ನಾನು ಮಾಡ್ತೇನೆ ಅಂತ ನಿಮ್ಗೆಲ್ಲ ಕೂಡ ಭರವಸೆಯನ್ನ ಕೊಡ್ತೇನೆ. ಇವತ್ತು ಈ ಮಣ್ಣಿನ ಮಗನಾಗಿ ನಿಮಗೆ ವಿನಂತಿಯನ್ನು ಮಾಡ್ತೇನೆ, ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಕೊಡ್ತೀರಾ? ದೂರ ಮಾಡಿದ್ದೀರಿ. ಕಳೆದ 10 ತಿಂಗಳಲ್ಲಿ ಅಜ್ಞಾತವಾಸವನ್ನ ಅನುಭವಿಸಿದ್ದೀನಿ. ನಾನೇನು ತಪ್ಪು ಮಾಡಿಲ್ಲ. ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.